ಹಲೋ ನಮಸ್ಕಾರ ಗೆಳೆಯರಿ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಮ್ಮ ಈ ವ್ಲಾಗಲ್ಲಿ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಶಿವಮ್ ಡೈಲಿ ವ್ಲಾಗ್ಸ್. ನಾನು ಅಡುಗೆ ಮನೆಯಲ್ಲಿದ್ದೀನಿ. ಇವಾಗ ಬೆಳಗ್ಗೆ ತಕ್ಷಣ ನಾನು ಸಾರು ಮಾಡಬೇಕಂತ ಯೋಚನೆ ಮಾಡಿದೆ. ಸಾರು ಕುದ್ದಾಯಿತು. ಇವಾಗ ಸಾರಿಗೆ ಒಗ್ಗರಣೆ ಹಾಕಬೇಕು ಅಂತ ಹೇಳಿಬಿಟ್ಟು ನಾನು ಬೆಳ್ಳುಳ್ಳಿ ಸುಲಿದಿಟ್ಕೊಳ್ತಾ ಇದ್ದೀನಿ. ನೀವು ನೋಡ್ಬೋದು. ಇವಾಗ ಸ್ವಲ್ಪ ನಾವು ತರಕಾರಿನ ಕೂಡ ಕಟ್ ಮಾಡ್ಕೊಳ್ಳೋಣ. ಇದು ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ತರಕಾರಿ. ಇವಾಗೇನು ಸ್ವಚ್ಛ ಮಾಡಿ ಮತ್ತು ನಾವು ತರಕಾರಿ ಕಟ್ ಮಾಡಿದಾದ್ಮೇಲೆ ನಾವು ಹೋಗಿ ಬಂದಿದ್ವಿ ಮಾರ್ಕೆಟ್ಗೆ. ಎಲ್ಲ ವಸ್ತುನೂ ನಂಗೆ ತೆಗೆದಿಡಬೇಕಾಗಿತ್ತು. ಆದ ಕಾರಣದಿಂದ ನಾನು ವಸ್ತುಗಳನ್ನು ಹಾಗೆ ತೆಗೆದುಕೊಂಡಿಟ್ಟು ನೋಡ್ಬೋದು. ರಾತ್ರಿ ಇಲ್ಲಿ ತುಂಬ ಏನಪ್ಪ ಅಂದರೆ ಸೊಳ್ಳೆಗಳಿರುತ್ತೆ. ಆ ಸೊಳ್ಳೆಗಳು ಚೆಕ್ ಮಾಡೋದಕ್ಕೆ ನಾನು ಬಾಲ್ಕನಿಲಿ ಬಂದಿದ್ದೆ, ನೋಡ್ಬೋದು. ಆಮೇಲೆ ನಮ್ಮ ಮನೆ ಹತ್ತಿರ ಸ್ವಲ್ಪ ನೈಟ್ ಆದ ತಕ್ಷಣ ಏನಾಗ್ಬಿಡುತ್ತೆ, ಜನ ಜಾಸ್ತಿ ಯಾರೂ ಅಲ್ಲಿ ಓಡಾಡಲ್ಲ ಫ್ಲ್ಯಾಟ್ ಹತ್ತಿರ. ಯಾಕಂದರೆ ಅಷ್ಟೊಂದು ಸ್ವಲ್ಪ ಹಳ್ಳಿ ಸೈಡ್ ಇರೋದಾಗಿದ್ದರಿಂದ ಯಾರೂ ಜನ ಅಷ್ಟು ಹೋಗಲ್ಲ ಅಲ್ಲಿ. ಮತ್ತು ಈಗ ಶುಕ್ರವಾರ ಆಗಿದ್ದರಿಂದ ನಾನು ಪೂಜೆ ಮಾಡಿದ್ದೆ, ಮಹಾಲಕ್ಷ್ಮಿ ಪೂಜೆ. ನಮ್ಮ ಮನೆಯವರು ಸ್ವಲ್ಪ ಲೇಟಾಗಿ ಬಂದಿದ್ದರು, ಅದಕ್ಕೋಸ್ಕರ ನಮ್ಮ ಪೂಜೆ ಕೂಡ ಲೇಟಾಗಿ ಆಗಿತ್ತು. ನಾನು ನೈವೇದ್ಯನ ಇಟ್ಟಿದ್ದೆ. ನಾನು ನೈವೇದ್ಯದಲ್ಲಿ ಜಾಸ್ತಿ ಏನು ಇಟ್ಟಿಲ್ಲ, ಬಾಳೆಹಣ್ಣು ಅಭಿಷೇಕ ಮತ್ತು ನಾನು ಕಾಜು ಕಟ್ಲಿನ ಮತ್ತು ಇಲ್ಲಿ ಒಂದು ಲೋಟದಲ್ಲಿ ಒಂದು ತುಂಬು ಹಾಲು ಮತ್ತು ಅದರಲ್ಲಿ ಸ್ವಲ್ಪ ಜೇನುತುಪ್ಪ ಆಮೇಲೆ ಸ್ವಲ್ಪ ಬೆಲ್ಲ ಹಾಕಿಬಿಟ್ಟಿಟ್ಟಿದ್ದೆ. ಯಾಕಂದರೆ ನಾವು ಇವಾಗ ಮನೆಯಲ್ಲಿ ಸಕ್ಕರೆ ಯೂಸ್ ಮಾಡೋದನ್ನು ಬಿಟ್ಬಿಟ್ಟಿದ್ದೀವಿ. ಸೊ ನಾವು ಬೆಲ್ಲನೇ ಯೂಸ್ ಮಾಡೋದು. ಹಾಗಾಗಿ ನಾನು ದೇವರಿಗೆ ನೈವೇದ್ಯನ ಇಟ್ಟಿದ್ದೆ. ಸ್ವಲ್ಪ ಲೇಟ್ ಆಗೋಯಿತು. ಇವತ್ತು ನೈಟೇ ನಾವು ಪೂಜೆ ಮಾಡಿದ್ದು ದೇವರಿಗೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.